ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ನಕ್ಷತ್ರ ನಾಡಿ ತರಗತಿಗಳಲ್ಲಿ ಜ್ಯೋತಿಷ್ಯವನ್ನ ಹೇಗೆ ನಾವು ಪ್ರಿಟೆಂಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಜ್ಯೋತಿಷ್ಯವನ್ನ ಕಲಿಯೋದು ಹೇಗೆ, ಯಾಕೆ ಕಲಿಬೇಕು ಅಂತ ಈ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ನಾನು ಹೇಳ್ಕೊಳ್ತಾನೆ ಬಂದಿದ್ದೀನಿ. ಇದರಿಂದ ನಮಗೆ ಯಾವ ರೀತಿಯಾದಂತಹ ಉಪಯುಕ್ತವಾಗತ್ತೆ, ಇದರಿಂದ ಏನು ಪ್ಲಸ್ಸು ಏನು ಮೈನಸ್ಸು, ನಾವೇ ಕಲ್ತ್ಕೊಂಡ್ರೆ ಇದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ. ನೋಡಿ, ನಿನ್ನೆಯಷ್ಟೇ ಒಂದು ಅಪಘಾತ ಆಯಿತು. ಅಪಘಾತ ಆದಂತಹ ಸಂದರ್ಭದಲ್ಲಿ 5 ಜನ ಸಜೀವವಾಗಿ ದಹನವಾದರು. ಅದರಲ್ಲಿ ರಶ್ಮಿ ಅನ್ನೋರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಶ್ಮಿ ಅವರಿಗೆ ರಜಾ ಕೊಡೋದಿಲ್ಲ ಅಂತ ಹೇಳಿ ಆಫೀಸಲ್ಲಿ ಅವ್ರ ಮ್ಯಾನೇಜರ್ ಹೇಳಿರ್ತಾರೆ. ಆದರೂ ಅವರು ನಾನು ಹೋಗಲೇಬೇಕು ಅಂತ ಹೇಳಿ ರಜಾ ತೆಗೆದುಕೊಂಡು ಹೋಗಿದ್ದು ಮಾತ್ರ ಭಾರದ ಲೋಕಕ್ಕೆ. ಸೊ ಹಾಗಾಗಿ ಈ ಜ್ಯೋತಿಷ್ಯವನ್ನ ನಾವು ಕಲ್ತ್ಕೊಂಡ್ರೆ ಮುಂದೆ ಏನಾಗತ್ತೆ ಅನ್ನೋದನ್ನ ನಾವು ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಜಾಯಿನ್ ಆಗಿ ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ತಿಳ್ಕೊಳ್ಬೋದು. ಈ ನಕ್ಷತ್ರ ನಾಡಿ ತರಗತಿಗೆ ನೀವು ಜಾಯಿನ್ ಆದಂತಹ ಸಂದರ್ಭದಲ್ಲಿ ನೀವು ಒಬ್ಬರೇ ಕಲಿಯೋದಕ್ಕಾಗೋದಿಲ್ಲ, ನಿಮ್ಮ ಮನೆಯಲ್ಲಿರೋರೆಲ್ಲರೂ ಕೂಡ ಕಲ್ತ್ಕೊಳ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮತ್ತೆ ನೋಡಿ, ಈ ನಕ್ಷತ್ರ ನಾಡಿ ತರಗತಿಗಳು ಈಗಾಗಲೇ ನಡೀತಾ ಇದೆ. ಮತ್ತೆ ನೆಕ್ಸ್ಟ್ ಬ್ಯಾಚಸ್ ನಾನು ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಫೆಬ್ರವರಿ 10ನೇ ತಾರೀಕಿನಿಂದ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ಸೊ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ಬುಕ್ ಮಾಡಿಕೊಂಡು ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ಇದರ ಜೊತೆಗೆ ವಾಸ್ತು ಅನ್ನೋದು ಬಹಳ ಮುಖ್ಯ ಆಗತ್ತೆ. ನಾವು ಯಾವ ಮನೆಯಲ್ಲಿ ಇದ್ದೀವಿ ಆ ಮನೆಯಲ್ಲಿ ವಾಸ್ತು ಸರಿಯಾಗಿದೆಯಾ ಇಲ್ವಾ, ನಾವು ಮಾಡುವಂತಹ ಕೆಲಸಗಳು ಯಾಕೆ ಕೈಗೂಡ್ತಾ ಇಲ್ಲ ಕೇಳಿದ್ರೆ ಎಲ್ಲರೂ ಕೂಡ ವಾಸ್ತು ಸರಿಗಿಲ್ವೇನೋ, ನೀವಿರೋ ಮನೇಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವೇ ಕಲ್ತ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ. ನಾವು ನೋಡಿ ಬೇರೆಯವ್ರಿಗೂ ನೋಡಿ ಸಹಾಯವನ್ನ ಮಾಡಬಹುದು. ಇದೇ ಜನವರಿ 5ನೇ ತಾರೀಕಿನಿಂದ ವಾಸ್ತು ತರಗತಿಗಳು ಆರಂಭ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಕ್ಲಾಸಸ್ ಅಲ್ಲೇ ಕಲ್ತ್ಕೊಳ್ಬಹುದು, ಹೇಗೆ ಇರುತ್ತೆ ಕ್ಲಾಸಸ್ ಅಂತ ಹೇಳಿ. ನೋಡಿ, ಇದರ ಜೊತೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಜನವರಿ 2026 ಇನ್ನೇನು ನಾವು ಸನಿಹದಲ್ಲಿ ಇದ್ದೀವಿ 2026ಕ್ಕೆ 1ನೇ ತಾರೀಕು 2ನೇ ತಾರೀಕು 3, 4 ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದೀವಿ. 5ನೇ ತಾರೀಕು ಹುಟ್ಟಿದವರ ದಿನ ಹೇಗಿರುತ್ತೆ 2026 ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಗುರುಜಿ. ಪಂಡಿತ್ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. 5ನೇ ತಾರೀಕು 2026 ಹುಟ್ಟಿದವರು ಏನಾಗ್ತಾರೆ, ಅವರ ಭವಿಷ್ಯ ಹೇಗಿರ್ಬೋದು, ಅವತ್ತಿನ ದಿನದ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ? ಮೊದಲು 5ನೇ ತಾರೀಕು ಅಂತಕ್ಕಂಥದ್ದು ಬುಧನ ಆಧಿಪತ್ಯ ಬರುತ್ತೆ, ಮರ್ಕ್ಯುರಿ. ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದರೆ 5, 14, 23 ಇವರೆಲ್ಲರೂ ಕೂಡ 5 ಸೀರೀಸ್ ಅಂತ ಕರಿತೀವಿ, ಮರ್ಕ್ಯುರಿ. ಈ 5ನೇ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ಕಾಂಟ್ಯಾಕ್ಟ್ಸ್ ಜಾಸ್ತಿ ಬೆಳೆಸಬೇಕು ಅನ್ನೋ ಹಂಬಲ. ಮತ್ತೊಂದು, ಈ 5 ಸೀರೀಸಲ್ಲಿ ಹುಟ್ಟಿರೋರಿಗೆ ಸೆನ್ಸ್ ಆಫ್ ಹ್ಯೂಮರ್ ಹೈಯೆಸ್ಟ್ ಇದೆ. ಒಂದು ಸಣ್ಣ ಮಾತು ಹೇಳಿದ ತಕ್ಷಣ ಸೆನ್ಸ್ ಆಫ್ ಹ್ಯೂಮರ್ ಅಂತ ನಾವು ಕರಿತೀವಿ. ಸೊ ಯಾರು ಏನಾದ್ರು ಮಾತಾಡಿದ್ರೆ ಆ ಮಾತಲ್ಲೇ ಒಂದು ನಗೆ ಚಟಾಕಿ ಹಾರಿಸ್ತಕ್ಕಂಥ ಒಂದು ಮನೋಭಾವ. ಒಬ್ಬರಿಗೆ ಈ ನಗೆ ವಿಚಾರದಲ್ಲಿ ಬಂದಾಗ ಅದು ಜ್ಯೋತಿಷ್ಯದಲ್ಲಿ ಹೋಗಿ ಅಲ್ಲಿ ಬುಧನ ಒಂದು ಕಾಂಬಿನೇಷನ್ ನೋಡಿ ನಾವು ಹೇಳ್ತೀವಿ, ಇವ್ರು ನಗಿಸ್ತಾರೆ, ಸ್ವಲ್ಪ ತಮಾಷೆ ಮಾಡ್ತಾರೆ, ಅದು ಇದು ಅಂತೆಲ್ಲ ಇರ್ತಕ್ಕಂಥದ್ದು ಇದೆ. ಆದರೆ ಡಿಫಾಲ್ಟ್ ಅಂತ ನಾವು ಕರಿತೀವಿ, ಯಾವ ಸೀರೀಸ್ ಅವರು ಡಿಫಾಲ್ಟಾಗಿ ನಗಿಸ್ತಾರೆ, ಸ್ವಲ್ಪ ತಮಾಷೆ ಮಾಡ್ತಾರೆ ಅಂತಂದರೆ ಆ 5 ಸೀರೀಸ್ ಅವರೇ ಜಾಸ್ತಿ. 5, 14 ಮತ್ತು 23. ಈ 5 ಸೀರೀಸಲ್ಲಿರ್ತಕ್ಕಂಥವ್ರಿಗೆ ಏನಾದ್ರು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಅವರ ಮಾತಲ್ಲೂ ಸ್ವಲ್ಪ ಸ್ಪೀಡ್ ಇರುತ್ತೆ, ಕೆಲಸದಲ್ಲೂ ಸ್ಪೀಡು. ಹಾಗೆ ಈ 5 ಸೀರೀಸಲ್ಲಿರೋರಿಗೆ ನಡೆಯತಕ್ಕಂಥದ್ದೂ ಫಾಸ್ಟೇ. ಒಂದು ರೀತಿ
ಕುಳ್ಳಿಗಿರೋರು ಅಷ್ಟೇ, ಹೈಟಲ್ಲಿರೋರು ಅಷ್ಟೇ, ಸ್ಪೀಡಾಗಿ ನಡಿಬೇಕು, ಆ ರೀತಿಯಾಗಿರ್ತಕ್ಕಂಥವ್ರು 5 ಸೀರೀಸ್ ಅವರು. ಇದೆಲ್ಲ ಆ ಡೇಟಲ್ಲಿ ಬರ್ತಕ್ಕಂಥ ಒಂದು ವೈಬ್ರೇಷನ್ ಅಂತ ನಾವು ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಒಂದು ವಿಚಾರ ಏನು ಅಂತಂದರೆ 5 ಅಂತಕ್ಕಂಥದ್ದು ಮಿಡ್ ನಂಬರ್, ಈ ಕಡೆ ಮತ್ತು ಆ ಕಡೆಗೆ ಮಿಡ್ ನಂಬರ್ ಅಂತ ಕರಿತೀವಿ. ಅದಕ್ಕೆ ಯೂನಿವರ್ಸಲ್ ನಂಬರ್ ಅಂತ ನಾವು ಕರಿತೀವಿ. ಹಾಸ್ಪಿಟಾಲಿಟಿ ನಂಬರು 9 ಬರುತ್ತೆ, ಪ್ಲಸ್ ಯೂನಿವರ್ಸ್ ನಂಬರ್ ಅಂತ ಕರಿತೀವಿ. ಬಟ್ ಆದರೆ ಯೂನಿವರ್ಸಲಿ ಅಪ್ಲೈಡ್ ನಂಬರ್ ಇಸ್ 5. ಯೂನಿವರ್ಸಲಿ ಅಪ್ಲೈಡ್ ಅಂತ ಕರಿತೀವಿ. ಅಂದರೆ ಯಾವುದೇ ಸಂಖ್ಯೆಯವರು 5ನ್ನು ಯೂಸ್ ಮಾಡಿದ್ರೆ ನೆಗೆಟಿವ್ ಆಗಲ್ಲ, ಅಂದರೆ ಬೈ ಡಿಫಾಲ್ಟ್ ಅಂತ ಕರಿತೀವಿ, ಡಿಫಾಲ್ಟ್ ನಂಬರ್ ಅಂತ ಕರಿತೀವಿ. ಈ 5ನ್ನು 1ನೇ ತಾರೀಕವರಾಗಲಿ, 2ನೇ ತಾರೀಕವರಾಗಲಿ, 3, 4, 6 ಮತ್ತು 7, 8, 9 ಅವರು ಯಾವುದೇ ನೆಗೆಟಿವ್ ಇಲ್ಲದೆ, ಹೆಚ್ಚಾಗಿ ನೆಗೆಟಿವಿಟಿ ಅಂತ ಕರಿತಕ್ಕಂಥದ್ದು ಬಹಳ ಕಮ್ಮಿ ಇರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ 5 ಇಸ್ ದಿ ಯೂನಿವರ್ಸಲ್ ನಂಬರ್, ಇಂಟೆಲಿಜೆಂಟ್ ನಂಬರ್ ಅಂತಲೂ ಕರೀತಾರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2026. 2026 ಅಂತಂದರೆ ಅಲ್ಲಿ 2 ಚಂದ್ರ, ಅಂದರೆ 2 + 2 ಬರ್ತದೆ, 2 ಚಂದ್ರ ಪ್ಲಸ್ 6 ಶುಕ್ರ ಬರ್ತಾನೆ. ಸೊ 3 ಗ್ರಹಗಳ ಮಿಶ್ರಣ, ಒಂದು ಚಂದ್ರ, ಒಂದು ಸೂರ್ಯ, ಒಂದು ಶುಕ್ರ, ಇವರ 3 ಸಮ್ಮಿಲನದಲ್ಲಿ ಈ ಬುಧ ಏನು ಮಾಡ್ತಾನೆ ಅಂತ ನೋಡಿದಾಗ 2026 ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದ್ದೇ ಇರತಕ್ಕಂಥದ್ದು. ಇಲ್ಲಿ ಭಾಳ ವಿಶೇಷವಾಗಿ ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು 2026. ಯಾಕೆಂದರೆ ಅಲ್ಲಿ ಟೋಟಲ್ ಮಾಡಿದಾಗ 1 ಸನ್ ಬರುತ್ತೆ. ನಾವು ತುಂಬ ನೋಡ್ತಾ ಇರ್ತೀವಿ, ಈ ಏನೋ ಒಂದು ಮಾತಾಡ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ಇವ್ರು ಹಿಂಗೆ ಮಾತಾಡಿದ್ರು ಅಂತ. ಬುಧ ಬುದ್ಧಿವಂತ ಗ್ರಹ, ಆದರೆ 1ನೇ ಮನೆ ಅಧಿಕಾರ ಗ್ರಹ. ಬುದ್ಧಿವಂತ ಗ್ರಹ, ಮಾತಿನ ಮಲ್ಲನ ಗ್ರಹ, ಅಧಿಕಾರದ ಗ್ರಹ ಮುಂದೆ ಸ್ವಲ್ಪ ಸೈಲೆಂಟಾಗಿರಬೇಕು. ತುಂಬ ಜನ ಹೇಳ್ತಾರಲ್ಲ, ಹೇ ದೊಡ್ಡವರು ಇದ್ದಾರೆ, ಸುಮ್ಮನೆ ಇರಪ್ಪ ನೀನು, ಸೈಲೆಂಟಾಗಿ ಯಾಕೆ ಮಾತಾಡ್ತೀವಿ ಜಾಸ್ತಿ. ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಇರ್ಬೋದು, ಆದರೆ ಅಲ್ಲಿ ಅಥಾರಿಟಿ ಬಂದ್ಬಿಡುತ್ತೆ. ಸೊ 2026 ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಪೇಚೆಗೆ ಸಿಲುಕ್ತಕ್ಕಂಥ ವರ್ಷ ಆಗಿದೆ. ಸುಮ್ಮನೆ ಮಾತಾಡಬಾರ್ದಾಗಿತ್ತು, ಏನೋ ಸುಮ್ಮನೆ ಬಂದು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಅದು ಮನೆಯಲ್ಲಿರ್ಬೋದು, ವ್ಯಾಜ್ಯ ಆಗಿರ್ಬೋದು, ಅಥವಾ ಆಚೆ ಕಡೆ ಇರ್ತಕ್ಕಂಥ ಒಂದು ಏನಂತಾರೆ ಒಂದು ವ್ಯವಹಾರ ಇರ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ನಮಗೆ ಬುಧನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು 2026. ಸಮಸ್ಯೆಯಿಂದ ದೂರ ಆಗೋಕ್ಕೆ ಏನೇನು ಮಾಡಬೇಕು 2026, ಅದನ್ನು ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದನ್ನು ಮತ್ತೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವನ್ ನಾವು ದೇಶದ ಬಗ್ಗೆ ನೋಡಬೇಕಾದ್ರೂ ಕೂಡ ಮರ್ಕ್ಯುರಿ ಅನ್ನೋ ಪ್ಲ್ಯಾನೆಟ್ಟು ಈ ಮಾತಿಂದನೇ ಸಾಕಷ್ಟು ಅವಘಡಗಳು ನಡೆದಿರ್ತಕ್ಕಂಥದ್ದು ದೇಶದಲ್ಲೂ ಕೂಡ. ಮರ್ಕ್ಯುರಿ ಯಾವಾಗಲೂ ಕೂಡ ಕಮ್ಯುನಿಕೇಷನ್. ಈಗ ನಾವೇನಾದ್ರು ಮಾತಾಡಲಿ, ಇಲ್ಲಿ ನಮ್ಮನ್ನು ಟ್ರೋಲ್ ಮಾಡ್ತಾರೆ, ಅಥವಾ ಹಿಂಗೆ ಮಾತಾಡ್ದ, ಹಿಂಗೆ ಅವರು ಮಾತಾಡೋದೇ, ನಾನು ಮಾತಾಡೋದಕ್ಕೆ ಅವ್ರು ಮಾತಾಡ್ತಾರೆ. ಸೊ ಅದಕ್ಕೆ ಬುಧ ಮಾತಿನ ಕಾರಕ ಆಗಿರೋದ್ರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ 2026 ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಹಾಗೆ ಮತ್ತೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬುಧನ ಒಂದು ತತ್ವದ ಮೇಲೆ ನಾವು ಹೋಯಿತು ಅಂತಂದರೆ ವ್ಯಾಪಾರದ ಗ್ರಹ ಅದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ಈ 5, 14, 23 ಹುಟ್ಟಿರೋರು ಸಾಮಾನ್ಯವಾಗಿ ಯಾರ ಥರಾದ್ರು ಮಾತಾಡಿದ್ರು ಕೂಡ ಅವನಿಂದ ಏನಾದ್ರು ಲಾಭ ಇದ್ದರೆ ಮಾತ್ರ ಮಾತಾಡ್ತೀನಿ, ಇದ್ದರೆ ಮಾತಾಡಲ್ಲ. ಯಾರೋ ಒಬ್ಬ ಟೀ ಕೊಡಿಸ್ತಾನೆ ಅಂತ ಅನ್ಕೊಳ್ಳೋಣ, ಟೀ ಕೊಡಿಸ್ತಾನಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಒಂದು 4 ಮಾತು ಜಾಸ್ತಿ ಮಾತಾಡ್ತಾರೆ. ಸೊ ಅಲ್ಲೇನು ಕೊಡಿಸಲ್ಲ ಅವನು, ನಾನೇ ದುಡ್ಡು ಕೊಡಬೇಕು. ಸ್ವಲ್ಪ ಬುಧನ ತತ್ವ ಇರೋರು ಕಂಜೂಸ್, ಸ್ವಲ್ಪ ದುಡ್ಡು ಈಸಿಯಾಗಿ ಬಿಚ್ಚಲ್ಲ. ಅಲ್ಲಿ ಏನಾದ್ರು ಲಾಭ ಬರ್ತಾ ಇದೆ ಅಂತಂದರೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕ್ಬಿಡ್ತಾರೆ, ಅಲ್ಲಿಂದ ವಾಪಸ್ ಬರುತ್ತೆ, ಡಬಲ್ ಬರುತ್ತೆ ಅಂತ. ಸೊ ಹಾಗೆ ಬುಧನ ತತ್ವದಲ್ಲಿ ಬುದ್ಧಿವಂತಿಕೆ ಹೆಚ್ಚು, ಜ್ಞಾನ ಕಮ್ಮಿ. ಹಾಗೆ ಈ ಒಂದು ವ್ಯಕ್ತಿಗಳೆಲ್ಲ ವ್ಯಾವಹಾರಿಕವಾಗಿ ನೋಡ್ತಾರೆ ಜೀವನವನ್ನು. ನಾನು ಇಷ್ಟು ಫೀಸ್ ಕಟ್ಟಿದೆ, ನೀನು ಎಷ್ಟೋ ಮಾರ್ಕ್ಸ್ ತೆಗೆದೆ ಅನ್ನೋದು 5th ಸ್ಟ್ಯಾಂಡರ್ಡ್. ಪಾಪ ಅವನಿಗೆ ತಲೆಗೆ ಹೋಗ್ತಾ ಇಲ್ಲ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಡೋದೆಲ್ಲ.
ಇಲ್ಲಿ ಇವನು 5th ಡೇಟಲ್ಲಿ ಹುಟ್ಟಿರ್ತಾನೆ ಇವನು, ಇವ್ರ ಅಪ್ಪನೋ ಯಾರೋ. ಫುಲ್ ಕ್ಯಾಲ್ಕುಲೇಷನ್. ನಿಮಗೆ ಪೆನ್ ತೆಗೆಸ್ಕಟ್ಟೆ, ಬ್ಯಾಗ್ ತೆಗೆಸ್ಕಟ್ಟೆ, ಬ್ಯಾಗ್ ಒಳಗಡೆ ಟಿಫಿನ್ ಬಾಕ್ಸ್ ಇಟ್ಕೊಟ್ಟೆ, ಎಲ್ಲ ಇಟ್ಕೊಟ್ರು ಕೂಡ ನೀನು ಮಾರ್ಕ್ಸ್ ತೆಗೆದಿರೋದು 85 ತೆಗೆದಿರ್ತಾರೆ ಪಾಪ ಅವನು. ಏನೋ 45 ತೆಗ್ದಂಗೆ 85 ತೆಗ್ದಿದ್ಯಾ, ಆಗಲ್ಲ, ಇದು ಇಷ್ಟೆಲ್ಲ ಮಾಡಿದ್ದು ಲೆಕ್ಕಾಚಾರ ಜಾಸ್ತಿ. ಈ 5 ಡೇಟ್ ಅವರು ಮ್ಯಾಥಮೆಟಿಕಲ್ ಮೈಂಡಲ್ಲೇ ಮಾತಾಡೋದು, ಎಲ್ಲರೂ ಮ್ಯಾಥಮೆಟಿಕ್ಸಲ್ಲೇ ಮಾತಾಡೋದು ಏನಾರು ಮಾಡಲಿ. ಅಲ್ಲಿ ಇದಕ್ಕೆ ಹೋಗ್ಬಿಟ್ರೆ, ಯಾವ್ದಾದ್ರು ಅಂಗಡಿಗೆ ಹೋಗ್ಬಿಟ್ರೆ ಇವರು, ಅಲ್ಲಿ ಬಟ್ಟೆ ಕ್ವಾಲಿಟಿ ಅದೆಲ್ಲ ನೋಡಲ್ಲ. ಇದ್ರ ಮೇಲೆ ಎಷ್ಟು ಮಾರ್ಜಿನ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ಬಿಟ್ಟು ಡೈರೆಕ್ಟಾಗಿ, ಇದ್ರ ಮೇಲೆ ಎಷ್ಟು ಮಾರ್ಜಿನ್ ಇಟ್ಕೊಂಡಿದ್ದೀರಾ. ಆಮೇಲೆ ಅವ್ರಿಗೆ ಯಾವಾಗಲೂ ವ್ಯವಹಾರದ ಚಿಂತೆ ಆದಾಗ ಅವ್ರಿಗೆ ಯಾವಾಗಲೂ ಕೂಡ ಇದನ್ನ ಇಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ ಬಿಸ್ನೆಸ್ಸು, ಅದನ್ನ ಇಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ ಬಿಸ್ನೆಸ್ಸು, ಅದಿಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ, ಇದಿಟ್ಬಿಟ್ರೆ ಜಾಸ್ತಿ ಲಾಭನ. ಅವರು ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನು ಪರ್ಸೆಂಟೇಜೇ ಸ್ವಲ್ಪ ಹೆಚ್ಚು ಇಷ್ಟಪಡ್ತಾರೆ. ಓಕೆ, 100 ರೂಪಾಯಿ ಹಾಕಿದ್ರೆ 110 ರೂಪಾಯಿ ಬರ್ತವೆ, 10% ಅಂತ ಕರೀತಾರೆ. ಸೊ ಪರ್ಸೆಂಟೇಜ್ ಗಿರಾಕಿಗಳು ಅಂತಾರಲ್ಲ, ಅದನ್ನು 5 ಅವರು ಸ್ವಲ್ಪ ಹೆಚ್ಚಾಗಿ ಕ್ಯಾಲ್ಕುಲೇಷನ್. ಬಟ್ ಆದರೆ ಕ್ಯಾಲ್ಕುಲೇಷನ್ನು ಕೆಟ್ಟದ್ದು ಅಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ಬಿಸ್ನೆಸ್ ಇಳಿಬೇಕು ಅಂತಂದರೆ ಅವನು ಫಸ್ಟು ಲೆಕ್ಕದಲ್ಲಿಲ್ಲ ಅಂದರೆ ಲೆಕ್ಕಕ್ಕೆ ಇರಲ್ಲ ಜೀವನದಲ್ಲಿ. ಲೆಕ್ಕ ಭಾಳ ಇಂಪಾರ್ಟೆಂಟು ಬಿಸ್ನೆಸ್ಸಲ್ಲಿ. ತುಂಬ ಜನ ಬಿಸ್ನೆಸ್ಗೆ ಹೋಗ್ತಾರೆ. ಎಷ್ಟು ಬಿಸ್ನೆಸ್ ಆಗ್ತಾಯಿದೆ ಅಂದರೆ 3 ಲಕ್ಷ ಆಗ್ತಾಯಿದೆ, ಲಾಭ ಎಷ್ಟು ಅಂದರೆ ಗೊತ್ತಿಲ್ಲ. ತಿಂಗಳ ಎಷ್ಟಪ್ಪ ಮಾಡ್ತೀವಿ ಅಂದರೆ 3 ಲಕ್ಷ ಮಾಡ್ತೀವಿ ಸರ್, 3 ಲಕ್ಷ ಮಾಡ್ತೀವಿ. 3 ಲಕ್ಷ ಲಾಭ ಏನೋ ಇಲ್ಲ, 3 ಲಕ್ಷ ಲಾಭ ಎಲ್ಲ ಗೊತ್ತಿಲ್ಲ. ಎಷ್ಟು ಪರ್ಸೆಂಟು ಮಾರ್ಜಿನ್ ಇದೆ ನಿಮಗೆ ಐಟಮ್ ಮೇಲೆ ಅಂದರೆ 10% ಅಂತಾನೆ. 3 ಲಕ್ಷಕ್ಕೆ 10% ಅಂದರೆ 30,000 ಆಯ್ತಲ್ಲಿ. ಸರಿ, ಬಾಡಿಗೆ ಎಷ್ಟೋ 15,000. ಹುಡುಗರು ಇಟ್ಕೊಂಡು ಇಟ್ಟಿದ್ದೀನಿ, ಒಬ್ಬ ಹುಡುಗರಿಗೆ 15,000. ಅಲ್ಲಿ 15 ಬಾಡಿಗೆ, 15 30,000 ಹೊಟ್ಟೈತೆ, ಇನ್ನೇನು ಸಿಗ್ತದೆ ನಿನಗೆ? ಇಲ್ಲ, ಗೊತ್ತಿಲ್ಲ, ಅದು ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಅದಕ್ಕೆ ಗೊತ್ತಾಗ್ತಾಯಿಲ್ಲ ನನಗೆ, ಖರ್ಚು ಜಾಸ್ತಿ ಆಗ್ತಾಯಿದೆ, ಏನು ಬರ್ತಾ ಇಲ್ಲ. ಸೊ ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದೀರಾ, ಈ 5ನೇ ವಿಚಾರದಲ್ಲಿ ತೊಗೊಂಡು ಮಾತಾಡಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು. ಸರಿ, 2026 5 ಸೀರೀಸ್ ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಈ ಯಂತ್ರವನ್ನು ಬುಧವಾರ ದಿವಸ 2 ಬರಿಬೇಕು. 2 ಜನವರಿ ಮಂತಲ್ಲಿ ಯಾವುದು ಫಸ್ಟ್ ಬುಧವಾರ ಬರುತ್ತೋ ಬರಿಬೋದು, ಅಥವಾ ಬರೆಯೋಕ್ಕಾಗಿಲ್ಲ ಅಂದರೆ 2nd and 3rd ಜನವರಿ ಒಳಗಡೆ ಬರೀರಿ. ಬುಧವಾರ ಬೆಳಗಿನ ಜಾವ 6 ರಿಂದ 7:30 ಒಳಗಡೆ 2 ಯಂತ್ರವನ್ನು ಬರೀರಿ. ಇದನ್ನು ಹಸಿರು ಕಲರ್ ಸ್ಕೆಚ್ ಪೆನ್ನಲ್ಲೋ ಅಥವಾ ಇಂಕ್ ಪೆನ್ನಲ್ಲೋ ಬರಿಬೋದು. ಇನ್ ಕೇಸ್ ಸ್ಕೆಚ್ ಪೆನ್ನಲ್ಲಿ ಬರೀಬೇಕು ಅಂದರೆ ಲೈಟ್ ಗ್ರೀನಲ್ಲಿ ಬರಿಬೇಡಿ. ಲೈಟ್ ಗ್ರೀನ್ಗೆ ಸ್ವಲ್ಪ ಬೇರೆ ನಂಬರ್ಗಳ ತತ್ವ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ಎಲೆ ಹಸಿರು ಅಂತ ಕರಿತೀವಿ, ಡಾರ್ಕ್ ಗ್ರೀನ್ ಅಂತ ಕರಿತೀವಿ. ಆ ಡಾರ್ಕ್ ಗ್ರೀನ್ ಆಗಿರ್ತಕ್ಕಂಥದ್ದನ್ನು ನೀಟಾಗಿ ಇಲ್ಲಿ 16 ಚುಕ್ಕಿಗಳು ಹಾಕ್ಕೊಂಡು ಫಸ್ಟು ಬಿಂದುಗಳು ಹಾಕ್ಕೋಬೇಕು. ಬಿಂದುಗಳು ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿತೀವಿ. ಯಂತ್ರಗಳನ್ನ ಬರೀತಕ್ಕಂಥ ಒಂದು ವಿಧಿವಿಧಾನದಲ್ಲಿ ಬಿಂದುಗಳು ಫಸ್ಟು ನಾವು ಹಾಕ್ತೀವಿ. ಬಿಂದುಗಳು ಇಸ್ ದಿ ಎನರ್ಜಿ ಸೆಂಟರ್ಸ್. ಎನರ್ಜಿ ಸೆಂಟರ್ಸ್ನ ನಾವು ಕನೆಕ್ಟ್ ಮಾಡ್ತೀವಿ. ಆ ಬಾಕ್ಸ್ ಒಳಗಡೆ ಆ ನಂಬರ್ ವೈಬ್ರೇಷನ್ನು ನಮಗೆ ಹೆಲ್ಪ್ ಮಾಡಬೇಕು. ಈ ರೀತಿ 16 ಬಿಂದುಗಳು ಹಾಕಿ 16 ಬಿಂದುಗಳನ್ನು ಕನೆಕ್ಟ್ ಮಾಡಾದ ಮೇಲೆ ಸಂಖ್ಯೆಗಳನ್ನು ಅಸೆಂಡಿಂಗ್ ಆರ್ಡರ್, ಆರೋಹಣ ಅಂತ ಅಂತಾರ ಕನ್ನಡದಲ್ಲದ, ಆರೋಹಣ ಅವರೋಹಣ ಅಲ್ಲವಾ? ಆರೋಹಣ ಚಿಕ್ಕದ್ರಿಂದ ದೊಡ್ಡದು, ಅವರೋಹಣ ಅಂದರೆ ದೊಡ್ಡದಿಂದ ಚಿಕ್ಕದು ಅನ್ಸುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಮ್ಗೆ ಗೊತ್ತಾಗಲ್ಲ ಒಂದ್ಸತಿ. ಓಕೆ, ಆರೋಹಣದಲ್ಲಿ ಬರೀಬೇಕು ಅಂದರೆ ಅಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್, ಡಿಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆ್ಯಂಡ್ ಅಸೆಂಡಿಂಗ್. ಇಲ್ಲಿ 4 ಪ್ರಮುಖವಾಗಿರ್ತಕ್ಕಂಥದ್ದು. 4 ನೀವು ನಾರ್ತಲ್ಲಿ ಬರೀಬೇಕು, 5 ಸೌತ್ ವೆಸ್ಟಲ್ಲಿ ಬರೀಬೇಕು, 6 ಈಸ್ಟಲ್ಲಿ ಬರೀಬೇಕು, 7 ಸೌತ್ ಈಸ್ಟಲ್ಲಿ ಬರೀಬೇಕು, 8 ಬ್ರಹ್ಮಸ್ಥಾನದಲ್ಲಿ ಬರೀಬೇಕು, 9 ನಾರ್ತ್ ವೆಸ್ಟಲ್ಲಿ ಬರೀಬೇಕು, 10 ವೆಸ್ಟಲ್ಲಿ ಬರೀಬೇಕು, 11 ನಾರ್ತ್ ಈಸ್ಟಲ್ಲಿ ಬರೀಬೇಕು, 12 ಸೌತಲ್ಲಿ ಬರೀಬೇಕು. ಈ ಸೈಕಲ್ಲು ಎಲ್ಲ ಸೀರೀಸಲ್ಲೂ ಇದೇ ಥರ ಬರುತ್ತೆ. ಬೇಕಾದ್ರೆ ನೀವು ಎಲ್ಲ ಸೀರೀಸಲ್ಲೂ ನೋಡಿ, ಈ ನಂಬರ್ಗಳು ಚಿಕ್ಕದಿಂದ ದೊಡ್ಡದು ಬರೆಯೋಕ್ಕೆ ಅದು ಸ್ಟಾರ್ಟ್ಸ್ ಫ್ರಮ್ ನಾರ್ತೆ. ನಾರ್ತ್ ಆಗಿದ ತಕ್ಷಣ ಸೌತ್ ವೆಸ್ಟ್ಗೆ ಹೋಗುತ್ತೆ. ಇಟ್ ಈಸ್ ಎ ಟ್ರಯಾಂಗ್ಯುಲರ್ ಏನಂತಾರೆ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ. ಇದನ್ನು ಬರೆದು ಒಂದನ್ನು ಸಂಜೆ, ಬುಧವಾರ ಸಂಜೆ ಸುಡಬೇಕು, ಯಾವುದ್ರ ದೀಪದಲ್ಲಿ ಸುಡಬೇಕು. ಇನ್ನೊಂದನ್ನು ಕ್ಯಾಶ್ ಬಾಕ್ಸ್ ಎಲ್ಲರೂ ಇಟ್ಕೊಳ್ಳಿ, ಪರ್ಸಾರು ಇಟ್ಕೊಳ್ಳಿ. 2026 ನಿಮಗೆ ಮಾತಿಂದ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ವ್ಯವಹಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ನಿವಾರಣೆ ಆಗೋಕ್ಕೆ ಈ ಒಂದು ಯಂತ್ರ, ನಮ್ಮ ನ್ಯೂಮರಿಕಲ್ ಯಂತ್ರ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ.
ಓಕೆ ಗುರುಜಿ. ವೀಕ್ಷಕರೇ, ಈಗಾಗಲೇ ನಕ್ಷತ್ರ ನಾಡಿಯಲ್ಲಿ ಯಾವ ರೀತಿಯಾದಂತಹ ಕ್ಲಾಸಸ್ಗಳನ್ನು ಹೇಳ್ಕೊಡ್ತಾರೆ ಅನ್ನೋದರ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನೋಡಿರಬಹುದು. ಬಟ್ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಯಾವ ರೀತಿಯಾದಂತಹ ಕ್ಲಾಸಸ್ಗಳಿರುತ್ತೆ, ಹೇಗೆ ಕ್ಲಾಸಸ್ಗಳು ನಡೆಯುತ್ತೆ ಅನ್ನೋದರ ಕುರಿತು ಒಂದು ವೇಟಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ.
ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ನಕ್ಷತ್ರ ನಾಡಿಯ ತರಗತಿಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಒಂದು 2017 33rd ಬ್ಯಾಚಲ್ಲಿ ನಾನು ನಕ್ಷತ್ರ ನಾಡಿ ಸರ್ ಹತ್ರ ಗುರುಗಳ ಹತ್ರ ಕಲ್ತಿದ್ದೀನಿ. ಆಮೇಲಿಂದ ಎಲ್ಲ ಆನ್ಲೈನ್ ಕ್ಲಾಸಸ್ಸು ಮತ್ತು ಸರ್ ಯಾವುದೇ ಒಂದು ಕ್ಲಾಸ್ ಅವರು ಫಸ್ಟ್ ಕ್ಲಾಸೇನೆ ನಾನು ಅಟೆಂಡ್ ಆಗ್ತೀನಿ, ಎಲ್ಲದಕ್ಕೂ ಅಟೆಂಡ್ ಆಗಿದ್ದೀನಿ. ನಾನು ಏನಿಲ್ಲ ಅಂದರೂ ಒಂದು 7 ಇಯರ್ಸಿಂದ ನಾನು ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೈಂಟ್ಸು ಡೈಲಿ ಇರ್ತಾರೆ. ನನಗೆ ಆ್ಯಕ್ಚುಲಿ ಅದು ಫಸ್ಟ್ ಡೇ ಕಲಿತಾಗಿಂದನೇ ಅದು ಕಲಿತಾ ಇದ್ದಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲ. ಆಮೇಲಿಂದ ಸರ್ ಇಲ್ಲ ನೀವು ಗುಡ್ ಹೀಲರು ಮಾಡಿರಿ, ಇದು ನಿಮ್ಗೆ ಅರ್ಥ ಆಗುತ್ತೆ ಮಾಡಿ ಅಂತಂದರೆ ನಾನು ಏನಿಲ್ಲ ಒಂದು 6-7 ಮಂತ್ಸ್ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ದೀನಿ. 6-7 ಮಂತ್ಸಿಂದ ಆಮೇಲಿಂದ ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದಾಗಿಂದ ಟಿಲ್ ನಾವು ಇಲ್ಲಿವರೆಗೂ ನಾನು ದಿನ ಬಿಡ್ತಾ ಇಲ್ಲ. ನಾನು ಕನ್ಸಲ್ಟೇಷನ್ಗೆ ಡೈಲಿ ಕಾಲ್ಸ್ ಬರ್ತಾವ. ನಾನು ನೋಡಿ ಅಪಾಯಿಂಟ್ಮೆಂಟ್ ಕೊಡೋ ಥರ ಆಗಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಗುರುಗಳೇ ಕಾರಣ. ತುಂಬ ಚೆನ್ನಾಗಿ ಅನಿಸುತ್ತೆ, ಒಂದು ಫೀಲೇ ಬೇರೆ. ಅದಕ್ಕೆ ಎಲ್ಲರೂ ಕಲಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ ನೋಡಿ, ವಾಸ್ತು ತರಗತಿಗಳು ಕೂಡ ಆರಂಭ ಆಗ್ತಾ ಇದೆ. ಜನವರಿಯ 5ನೇ ತಾರೀಕಿನಿಂದ ವಾಸ್ತು ತರಗತಿಗಳು ಆರಂಭ ಆಗುತ್ತೆ. ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿ 10ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಗುರುಜಿ, ವಾಸ್ತುವನ್ನು ನಾವು ಮನೆಯಲ್ಲಿ ಈಗ ಯಾವುದೋ ಒಂದು ಮನೆ ಸಿಕ್ತು, ಅರ್ಜೆಂಟಾಗಿ ಶಿಫ್ಟ್ ಮಾಡಬೇಕು, ಹೋಗ್ಬಿಟ್ಟಿರ್ತೀವಿ. ಅದರಲ್ಲಿ ವಾಸ್ತು ಸರಿ ಇರೋದಿಲ್ಲ. ವಾಸ್ತು ಸರಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಮನೆಯೇ ಖಾಲಿ ಮಾಡಿಬಿಡು, ಅಥವಾ ಈ ಗೋಡೆ ಹೊಡ್ಸಾಕ್ರಿ, ಅಥವಾ ಈ ಗೋಡೆನೇ ಹೀಗೆ ಕಟ್ಟಿಸ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ? ಬಾಡಿಗೆ ಮನೆಗೆ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಅಭಿವೃದ್ಧಿ ಇಲ್ಲದೆ ಸ್ವಲ್ಪ ಕುಂಠಿತಗೊಂಡಿರ್ತಕ್ಕಂಥ ಕೆಲವು ವಿಚಾರದಲ್ಲಿ ಇರ್ತಕ್ಕಂಥ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಬಾಡಿಗೆ ಮನೆಗೆ ಹೆಚ್ಚಾಗಿ ವಾಸ್ತು ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಪೂರ್ವದ ಬಾಗಿಲು ನೋಡ್ಕೊಂಡು ಹೋಗ್ತಾರೆ, ಅಥವಾ ಉತ್ತರದ ಬಾಗಿಲು ಅಂತ ನೋಡ್ಕೊಂಡು ಹೋಗ್ತಾರೆ. ಈ ದಕ್ಷಿಣ ಬಾಗಿಲು, ಮುಳುಗೋ ಬಾಗಿಲನ್ನ ಮುಟ್ಟೋದು ಇಲ್ಲ. ಒಂದು ತಲೆಲಿಲ್ಲ ಪಬ್ಲಿಕ್ಗೆ ಎಂಟ್ರೆನ್ಸ್ ಇಂಪಾರ್ಟೆಂಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ನನ್ನ ಕನ್ಸಲ್ಟೇಷನ್ ಬಂದಾಗ ಒಂದು ಮಾತು ಕೇಳ್ತೀನಿ, ಸರ್ ವ್ಯಾಪಾರ ಕಮ್ಮಿ ಆಗಿದೆ, ನಾವು ಸ್ವಲ್ಪ ಇನ್ನೂ ಹೊಸ ಮನೆ ತಗೊಂಡಿಲ್ಲ, ಸ್ವಲ್ಪ ಯಾಕೋ ಡಲ್ ಆಗಿದೆ 6 ತಿಂಗಳಿಂದ ಅಂತಾರೆ. ನಾನು ಜಾತಕದಲ್ಲಿ ಒಂದು ಸ್ವಲ್ಪ ಕೆಲವು ನೋಡಿದಾಗ ಎಲ್ಲ ಸ್ವಲ್ಪ ಅಲ್ಲೇನೋ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತಂತಂದರೂ ಕೂಡ 2ನೇ ಲೆವೆಲಲ್ಲಿ ಏನಾಗುತ್ತೆ, ಮನೆ ಏನಾದ್ರು ನಿಮ್ಮದು ಸ್ವಂತನಾ ಬಾಡಿಗೆನ ಅಂತ ಕೇಳಿದ್ರೆ, ಹೌದು ಸರ್ ಬಾಡಿಗೆ, ನಾವು 15 ವರ್ಷದಿಂದ ಒಂದು ಜಾಗದಲ್ಲಿದ್ವಿ, ಆಮೇಲೆ ಅಲ್ಲಿ ಏನೋ ಸ್ವಲ್ಪ ಜಾಗ ಸಾಕಾಗಿಲ್ಲ, ಮತ್ತು ಎಲ್ಲ ಅದು ಇದು ಎಲ್ಲ ಸ್ವಲ್ಪ ಬಂತು, ನಾವಿನ್ನೂ ಹೊಸ ಮನೆ ತಗೊಂಡಿಲ್ಲ ಅಂಥೇಳಿ ಬದಲಾಯಿಸಿ ಆದಮೇಲೆ ಈ ಥರ ಸ್ಟಾರ್ಟ್ ಆಗ್ತಾಯಿದೆ ಅಂತ ನಮಗೂ ಅನ್ನಿಸ್ತು ಅಂತಂತಾರೆ. ಅಂದರೆ ಸ್ಥಳ, ಕ್ಷೇತ್ರ ಫಲ ಅಂತ ನಾವು ಕರಿತೀವಿ. ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನೀವೇನು ಮಾಡಿದ್ರು ಕೆಲವು ಕಡೆಯಿಂದ ಬಿಟ್ಟು ಹೋಗೋಕ್ಕಾಗಲ್ಲ. ನೀವು ಎಷ್ಟೇ ಲಕ್ಷ ದುಡ್ಡಿರಲಿ, ಕೋಟಿ ದುಡ್ಡಿರಲಿ, ನಿಮ್ಗೆ ಇನ್ನೊಂದು ಕಡೆ ಫಸ್ಟ್ ಕ್ಲಾಸಾಗಿ ಹೋಗಿ ಮನೆ ಕಟ್ಕೊಳ್ತಕ್ಕಂಥದ್ದು ಇಲ್ಲ ಅಂದರೂ ಕೂಡ ಆ ಸ್ಥಳದಲ್ಲೇ ಏನೋ ನಿಮಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿರುತ್ತೆ. ಅದನ್ನೇ ಇಲ್ಲಿ ವಾಸ್ತು ಅಂತ ಕರಿತೀವಿ. ಯಾವಾಗ ವಾಸ್ತುನ ನೀವು ಬದಲಾಯಿಸ್ಕೊಂಡು ಬೇರೆ ಕಡೆ ಹೋದಾಗ ಸ್ವಲ್ಪ ಡೌನ್ ಆಗುತ್ತೆ. ಸಾಕಷ್ಟು ಜನ ಈ ಮುಳುಗೋ ಬಾಗಿಲು ಅಂತ ಹೇಳ್ತಾರೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಮುಳುಗೋ ಬಾಗಿಲಿಗೆ ಹೋಗಿರೋರು ಅಥವಾ ದಕ್ಷಿಣ ದಿಕ್ಕಲ್ಲಿರ್ತಕ್ಕಂಥ ಬಾಗಿಲು ಹೋಗಿರೋರು ತುಂಬ ಚೆನ್ನಾಗಿ ಎಲ್ಲವೂ ಚೆನ್ನಾಗೇ ನಡೆದಿರುತ್ತೆ. ಕೆಲವರು ಈ ಪಬ್ಲಿಕ್ಕಲ್ಲಿ ಸ್ವಲ್ಪ ಕಾಮನ್ ಆಗಿ ಅವ್ರಿಗೆ ಮೈಂಡ್ಸೆಟ್ ಏನು ಅಂತಂದರೆ, ಪೂರ್ವ ಒಳ್ಳೆಯದು, ಸೂರ್ಯ ಹುಟ್ಟೋ ಬಾಗಿಲು ಒಳ್ಳೆಯದು, ಸೂರ್ಯ ಹುಟ್ಟೋ ಬಾಗಿಲು ಒಳ್ಳೆಯದು. ಅವ್ರು ನಿಮ್ಮ ಜೀವನದಲ್ಲಿ ಏನೂ ಹುಟ್ಟಲ್ಲ, ಒಂದು ತಿಳ್ಕೊಳ್ಳಿ. ಅದೆಲ್ಲ ಬರೀ ಬಾಗಿಲು ನೋಡ್ಕೊಂಡು ಹೋಗೋದಲ್ಲ. ಪಶ್ಚಿಮದಲ್ಲಿರ್ತಕ್ಕಂಥ ಮುಳುಗೋ ಬಾಗಿಲಲ್ಲಿ ಇರ್ತಕ್ಕಂಥ ವಾಸ್ತು ಪರ್ಫೆಕ್ಟಾಗಿದ್ದು ಬಿಟ್ಟರೆ ಅಭಿವೃದ್ಧಿನೇ ಆಗಿಬಿಡ್ತಾರೆ. ಹಾಗೆ ಪೂರ್ವದಲ್ಲಿರ್ತಕ್ಕಂಥ ಡೋರ್ ಎಂಟ್ರಿಯಲ್ಲಿ ಅಲ್ಲಿ ಒಳಗಡೆ ಹೋದರೆ ಅಲ್ಲಿ ಏನಾದ್ರು ಸ್ವಲ್ಪ ಟಾಯ್ಲೆಟೋ, ಸೌತ್ ವೆಸ್ಟಲ್ಲಿ ಒಂದು ಟಾಯ್ಲೆಟು ಅಥವಾ ಸೌತ್ ಈಸ್ಟಲ್ಲಿ ಏನೋ ನೀರಿನ ಜಾಗ ಮಾಡಿಕೊಂಡು ಒಳಗೆ ಹೋದಾಗ ದುಡ್ಡೆಲ್ಲ ಹಾಳು. ನಾವು
ಊರದ ಬಾಗಿಲಿಗೆ ಹೋದ್ವಿ, ವಾಸ್ತು ಎಲ್ಲ ಕರೆಕ್ಟಾಗಿ ಇದೆ, ಅಡುಗೆ ಮನೆ ಎಲ್ಲ ಕರೆಕ್ಟಾಗಿ ಇದೆ ಅಂತೇಳಿ ಹೇಳಿ ಹೋಗ್ತೀರಾ, ಅಲ್ಲೇ ಅಭಿವೃದ್ಧಿ ಆಗಲ್ಲ. ಸೊ ಅದಕ್ಕೆ ವಾಸ್ತು ಅನ್ನೋದು ಎಲ್ಲ ದಿಕ್ಕಲ್ಲೂ ಕೂಡ ಉತ್ತಮವೇ. ಬರೀ ಪೂರ್ವದಲ್ಲಿ ಎಂಟ್ರೆನ್ಸ್ ಈಸ್ ನಥಿಂಗ್ ಇಯರ್. ಅದಕ್ಕೆ ವಾಸ್ತು ಕ್ಲಾಸಸ್ ಕಲೀರಿ. ನೀವು ದಕ್ಷಿಣದಲ್ಲಿದ್ದರೂ ಕೂಡ ಅಭಿವೃದ್ಧಿ ಆಗ್ತೀರಾ, ಪಶ್ಚಿಮದಲ್ಲಿದ್ದರೂ ಕೂಡ ಅಭಿವೃದ್ಧಿ ಆಗ್ತೀರಾ. ಆದರೆ ವಾಸ್ತು ಪ್ರಕಾರ ಒಳಗಡೆ ಇದ್ದರೆ ಕ್ಷೇತ್ರ ಫಲ ಅಂತ ಕರಿತೀವಿ, ಕ್ಷೇತ್ರ ಬಲ ಅಂತ ಕರಿತೀವಿ, ಸ್ಥಾಪತ್ಯ ವಿದ್ಯೆ ಅಂತ ಕರಿತೀವಿ, ಅದು ಹೆಚ್ಚಾಗಿ ನಿಮ್ಗೆ ಬರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಅತ್ಯಂತ ಕಾಸ್ಟ್ಲಿ ಜಾಗದಲ್ಲಿ, ಯಾಕೆಂದರೆ ನಾನು ಸಾಮಾನ್ಯ ನಾವು ಮಿಡಲ್ ಕ್ಲಾಸ್ ಪೀಪಲ್ಗೆ ನಿಮ್ಗೆ ಹೇಳ್ತಾ ಇರೋದೊಂದು ವಿಚಾರ ತಲೆಯಲ್ಲಿಟ್ಕೊಳ್ಳಿ, ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಸಾಮಾನ್ಯವಾಗಿ ನಾವು ಪೂರ್ವಕ್ಕೆ ಹೋದರೆ ಅಭಿವೃದ್ಧಿ, ಪೂರ್ವದ್ದೇ ಸೈಟ್ ಬೇಕು, ಪೂರ್ವ ಅಂತ ಇರಲ್ಲ. ಬೆಂಗಳೂರಲ್ಲಿ ಅತ್ಯಂತ ಕಾಸ್ಟ್ಲಿ ಸೈಟ್ಗಳಿರ್ತವೆ, ಏರಿಯಾಸ್ ಇರ್ತವೆ. ಅಲ್ಲಿ ಹೋಗ್ಬಿಟ್ಟು ದಕ್ಷಿಣದಲ್ಲಿರೋ ಸೈಟು ಅರ್ಧಕ್ಕೆ ರೇಟ್ ಕೊಡ್ತಾರಾ? ಪಶ್ಚಿಮದಲ್ಲಿರ್ತಕ್ಕಂಥ ಸೈಟ್ ಏನಾರು ಅರ್ಧಕ್ಕೆ ಕೊಡ್ತಾರಾ? ಕಾಲ್ಬಾಗ್ ಕೊಡ್ತಾರಾ? 5 ಪೈಸಾ ಕಮ್ಮಿ ಕೊಡೋಲ್ಲ. ಪೂರ್ವದ ಏನು ರೇಟ್ ಇರುತ್ತೋ ಆ ಕಡೆ ಇರೋದು ಇನ್ನೂ 10 ರೂಪಾಯಿ ಜಾಸ್ತಿನೇ ಹಾಕಿ ಕೊಡ್ತಾರೆ, ಯಾಕೆಂದರೆ ಅಲ್ಲಿ ಲ್ಯಾಂಡ್ಗಳು ಸಿಗಲ್ಲ. ಇವತ್ತು ಒದ್ದಾಡ್ತಾರೆ ಕೆಲವೆಲ್ಲ ಶ್ರೀಮಂತರೆಲ್ಲ, ಒಂದು ಈ ಏರಿಯಾದಲ್ಲಿ ತಗೋಬೇಕು ಅಂತ ಕೋಟಿಗಟ್ಟಲೆ ಕೊಟ್ಟು ತಗೊಳ್ತಾರೆ. ದಕ್ಷಿಣ ಆದರೂ ಪರವಾಗಿಲ್ಲ ತಗೊಳ್ರಿ ಅಂತ, ಯಾಕೆಂದರೆ ವಾಸ್ತು ರೀತಿ ಕಟ್ಟೋದು ಇಂಪಾರ್ಟೆಂಟ್ ಅಂತ ಶ್ರೀಮಂತರು ದುಡ್ಡಿರೋರು ಗೊತ್ತಿರುತ್ತೆ ಹೊರತು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಸಮಸ್ಯೆ ಏನು ಅಂತಂದರೆ ಪೂರ್ವ ಅಂದರೆ ಒಳ್ಳೆಯದು ಅನ್ನೋ ಒಂದು ಭ್ರಮೇಲಿದ್ದೀರ ನೀವೆಲ್ಲ. ಆ ಭ್ರಮೆಯಿಂದ ಆಚೆ ಬನ್ನಿ, ವಾಸ್ತು ಕಲೀರಿ. ಯಾವ ದಿಕ್ಕಾದರೂ ಸರಿನೇ ಪರ್ಫೆಕ್ಟ್ ಡಿಗ್ರಿ ವೈಸ್, ನಾರ್ತ್ 0 ಡಿಗ್ರಿ ವೈಸ್ ನಾವು ವಾಸ್ತುನ ಮಾಡಬೇಕು. ಜನವರಿ 5ನೇ ತಾರೀಕು ನನ್ನ ಕ್ಲಾಸ್ ಇದೆ, ಸೇರ್ಕೊಳ್ಳಿ. ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸು, ಪರ್ಫೆಕ್ಟ್. ಇದಕ್ಕೇನು ನಕ್ಷತ್ರ ನಾಡಿ ಕಲಿಬೇಕು ಅಂತ ಏನಿಲ್ಲ. 9500 ಕೊಟ್ಟರೆ ಜೀವನನ ಬದಲಾಯಿಸ್ಕೋಬೋದು ನೀವು. ಒಳ್ಳೆಯದು. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.